ಅಂದರೆ ಇಷ್ಟು ಪ್ರಮಾಣದಲ್ಲಿ ಹುಲ್ಲಾಗಂಥ ಜಮೀನುಗಳಿವೆ ನಮ್ಮವು. ಇಂಥ ಜಮೀನಲ್ಲಿ ನಾವು ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ವಿ. ಅಂದರೆ ಜೀರೋ ಕಲ್ಟಿವೇಷನ್, ಯಾವುದೇ ರೀತಿ ಉಳುಮೆ ಮಾಡಿಲ್ಲ, ಆಮೇಲೆ ಯಾವುದೇ ರೀತಿ ಗೊಬ್ಬರ ಯೂಸ್ ಮಾಡಿಲ್ಲ, ಕಳೆನಾಶಕ ಅಂತೂ ಮುಟ್ಟಿಸೇ ಇಲ್ಲ, ಆಮೇಲೆ ಕೀಟನಾಶಕ ಅವನು ಯಾವುದು ಸ್ಪ್ರೇ ಮಾಡಿಲ್ಲ. ಈ ರೀತಿ ಈ 4 ಪದ್ಧತಿಯನ್ನು ಚಾಲೆಂಜ್ ತೊಗೊಂಡು ಇಲ್ಲಿ ನಾವು ಮಾಡ್ತಾಯಿದ್ವಿ. ಪೂರ ಹುಳ್ಳಿ ಹಾಕಿದ್ದೀವಿ ಮೊದಲು, ಅಂದರೆ ವೀಡ್ ಕಂಟ್ರೋಲಿಗಿದೆ. ಆಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂತಂದ್ರೆ, ಈ ಮುಂಗಾರಿ ಹನಿ ಒಳಗೆ ನ್ಯಾಚುರಲ್ಲಾಗಿ ಯೂರಿಯಾ ಬೀಳ್ತೈತೆ, ಗುಡುಗು ಮತ್ತು ಸಿಡ್ಲು ಎರಡು ಮಿಕ್ಸ್ ಆದಾಗ ಅದು ಈ ದ್ವಿದಳ ಧಾನ್ಯ ಅಂದ್ರೆ ಇದೇನು ಹುರುಳಿ ಐತಲ್ಲ, ಅದು ಭೂಮಿಗೆ ಸ್ಥಿರೀಕರಣ ಮಾಡ್ತೈತಿ. ಆ ಉದ್ದೇಶಕ್ಕೂ ಇದು ಹುರುಳಿ ಹಾಕಿದ್ದೀವಿ. ಆಮೇಲೆ ಮೇನ್ ಪರ್ಪಸ್ಸು ಇದು ಹಾಕಿದ್ದೆ ನಮ್ಮದು ವೀಡ್ ಕಂಟ್ರೋಲ್ ಮಾಡೋಕ್ಕೆ. ಅದರ ನಡುವೆ ನಾವು ಮಾಡ್ಕೊಂಡಿದ್ದು ಈಗ ಇದು ನಮ್ಮ ನುಗ್ಗಿ ಐತಿ, ಇಲ್ಲಿ ಬಾಳೆ ಐತಿ, ಇಲ್ಲಿ ಮತ್ತು ಅರಿಶಿನ ಐತಿ. ಇದು ಪೂರ ಅರಿಶಿನ ಹಾಕಿದ್ದೀವಿ. ಅರಿಶಿನ ಆಮೇಲೆ ಈ ಕಡೆಗೆ ಇದರಲ್ಲಿ ಅಲ್ಪಾವಧಿ ಬೆಳೆಗಳನ್ನು ಕಾಣಕ್ಕಂತ ಹೇಳಿ ಮಾಡ್ಕೊಂಡಿದ್ದು ಪ್ಲ್ಯಾನಿಂಗ್ ಇದೆ. ಇದರಲ್ಲಿ ಸೈಡಿಗೆ ಬೀನ್ಸ್ ಹಾಕಿದ್ವಿ. ಬೀನ್ಸ್ ಬರುತ್ತಾನ ಅಂತ, ಬಟ್ ನಾವು ಹುಳ್ಳಿ ಅದು ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಬಟ್ ಬೀನ್ಸ್ ಹೋಗುತ್ತೆ. ಇದ್ರ ನಡುವೆ ಅರಿಶಿನ ಹಾಕಿದ್ದೀವಿ. ಪ್ರತಿಯೊಂದು ಇಲ್ಲಿ ಕಾಣಿಸ್ತಿರ್ಬೋದು, ಬಟ್ ಅರಿಶಿನ ಎಲ್ಲೆಲ್ಲಿದೆಯಲ್ಲ ಅಲ್ಲಿ ನಾವು ಬಿಟ್ಟಿದ್ದೀವಿ. ಅದು ಸ್ವಚ್ಛ ಅಂದರೆ ಈ 4 ಸಹಜ ಕೃಷಿ ಪದ್ಧತಿಗಳೇನದಾವಲ್ಲ ಅದನ್ನು ನಾವಿಲ್ಲೇ ಅಪ್ಲೈ ಮಾಡೋಕ್ಕೆ ನಾವು ಮಾಡ್ಕೊಂಡಿದ್ದಂಥ ಪ್ಲ್ಯಾನಿಂಗ್ ಇದೆ. ಇದ್ರ ನಡುವೆ ಇನ್ನೂ ರಾಗಿ ಬೆಳೆಯುವ ಪ್ಲ್ಯಾನಿಂಗ್ ಅಲ್ಲಿದ್ದಾವೆ. ಅಂದರೆ ಇಲ್ಲೇನು ಈ ಭಾಗ ಇದೆಯಲ್ಲ, ಇದು 1 ಅಡಿ ಬೆಡ್ ಮಾಡ್ಕೊಂಡು ಇಲ್ಲಿ ನಡುಗಡೆ ಗ್ಯಾಪ್ ಇದೆಯಲ್ಲ, ಇದು ಪುರ ನಾವು ಯಾವಾಗ ರಾಗಿ ನೆಟ್ಟಿ ಹಚ್ಬೇಕಂತೀವಿ.